ಇದು ಟಿವಿ9 ಡಿಜಿಟಲ್ ವಿಶೇಷ. ನಾನು ಅವಿನಾಶ್ ಶಿವನ್. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಒಂದು ಚರ್ಚೆ ಭಾಳ ಆಗ್ತಾ ಇದೆ. ಯಾಕಂದರೆ ಮೊನ್ನೆ ಕೆ.ಎನ್. ರಾಜಣ್ಣ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ. ರಾಜಣ್ಣ ಇದಾರಲ್ಲ, ಹೇಳಿ ಕೇಳಿ ಸಿದ್ದರಾಮಯ್ಯನವರ ಆಪ್ತರು. ಸುಮ್ಮನೆ ಅವರು ಹೇಳಿಕೆಗಳನ್ನು ಕೊಡಲ್ಲ, ಏನಾದರೂ ಒಂದು ಇರುತ್ತೆ ಅದರಲ್ಲಿ ವಿಷಯ. ಅದರಲ್ಲೂ ಅವರ ಆಪ್ತರಾಗಿರುವಂಥ ಸಿ ಎಂ ಅವರ ಆಪ್ತರಾಗಿರುವಂಥ ಕಾರಣ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ಬೇಕು. ಸಿದ್ದರಾಮಯ್ಯ ಅವರು ನೆನ್ನೆ ಹೇಳಿದ್ದಾರೆ, ದಯವಿಟ್ಟು ರಾಜಣ್ಣ ಅವರ ಆ ಒಂದು ಹೇಳಿಕೆಯನ್ನು ನೆಗ್ಲೆಕ್ಟ್ ಮಾಡಿ ಅಂತ. ಬಟ್ ಅಷ್ಟು ಸುಲಭಕ್ಕೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಕೆ.ಎನ್. ರಾಜಣ್ಣ ನೇರ ಮಾತಿನ ಮನುಷ್ಯ. ಸೊ ಅವರು ಸೆಪ್ಟೆಂಬರಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅಂತಂದರೆ ಏನಾದರೂ ಒಂದು ಇದ್ದೇ ಇರುತ್ತೆ. ಹಾಗಾದರೆ 4 ಚಾನ್ಸಸ್ ಇದೆ. ಬನ್ನಿ, ಏನದು 4 ಸಾಧ್ಯತೆಗಳು, 4 ಈ ಕ್ರಾಂತಿಯ ಆ ಒಂದು ಹೇಳಿಕೆಯ ಮರ್ಮ. 4 ಚಾನ್ಸಸ್ ಇದೆ, ಅದೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅವ್ರು ಹೇಳಿರುವಂಥದ್ದು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತಂದರೆ ಬಹುತೇಕ ಸಂಪುಟ ಪುನರ್ರಚನೆ ಆಗಬಹುದು ಅನ್ನೋದು ನಂಬರ್ 1. ಅಂದರೆ ಒಂದಷ್ಟು ಹಿರಿಯ ಸಚಿವರುಗಳಿಗೆ ಕೊಟ್ಟು 70 ವರ್ಷ ದಾಟಿರುವಂಥವರು ಯಂಗ್ಸ್ಟರ್ಸಿಗೆ ಅವಕಾಶ ಕೊಡಬೇಕು. ಮುಂದಿನ ಎಲೆಕ್ಷನ್ ದೃಷ್ಟಿಯಲ್ಲಿ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಯಾಕಂದರೆ ಇನ್ನು ಈ ನವಂಬರ್ ಬಂದರೆ ಇರೋದು 2.5 ವರ್ಷ. ನೀವು ಹೊಸದಾಗಿ ಮಿನಿಸ್ಟ್ರಿಗಳನ್ನು ಒಳಗಡೆ ತಂದರೆ ಅವ್ರಿಗೂ ಕೂಡ 2.5 ವರ್ಷದಲ್ಲಿ ಪ್ರೂವ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಜೊತೆಗೆ ಮುಂದಿನ ಎಲೆಕ್ಷನ್ಗೆ ಒಂದು ಫೌಂಡೇಶನ್ನ ಹಾಕೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಆ ಕಾರಣಕ್ಕೆ ಆ ಒಂದು ಚಾನ್ಸಸ್ ಇರ್ಬೋದು. ಸಂಪುಟ ಪುನರ್ರಚನೆ, ಒಂದಷ್ಟು ಮಂದಿಗೆ ಕೊಟ್ಟು ಹೊಸದಾಗಿ ಮಿನಿಸ್ಟ್ರಿಗಳನ್ನು ಮಾಡಬಹುದು. ಭಾಳಷ್ಟು ಮಂದಿ ಆಕಾಂಕ್ಷಿಗಳು ಇನ್ನೂ ಕೂಡ ಕಾಯ್ತಿದ್ದಾರೆ, ಯಾವಾಗ ನಾವು ಮಿನಿಸ್ಟ್ರಿಗಳಾಗ್ತೀವಿ ಅಂತ. ಸೊ ಅದರಲ್ಲಿ ಒಂದು ಕಡೆ ಡಿ.ಕೆ. ಶಿವಕುಮಾರ್, ಇನ್ನೊಂದು ಕಡೆ ಸಿದ್ದರಾಮಯ್ಯ, ಇಬ್ಬರ ಪರವಾಗಿರುವಂಥ ಶಾಸಕರುಗಳು ಒಂದಷ್ಟು ಲಾಬಿಗಳನ್ನು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದು ನಾವು ನೋಡಿದ್ದೀವಿ. ಇದು ನಂಬರ್ 1. ಎರಡನೇದಾಗಿ ಏನಿದು ಕ್ರಾಂತಿ ಅಂತಂದರೆ ಭಾಳ ಮುಖ್ಯವಾಗಿ ಇರುವಂಥ ವಿಚಾರ ಅಂತಂದರೆ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನೋದು. ಯಾಕಂದರೆ ನಿನ್ನೆ ಕೂಡ ರಾಜಣ್ಣ ಒಂದು ಕ್ಲೂ ಕೊಟ್ಟರು, ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗಬಹುದು ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಸೊ ಆ ಕಾರಣಕ್ಕೆ KPCC ಅಧ್ಯಕ್ಷರ ಬದಲಾವಣೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ. ಸೊ ಇದು KPCC ಅಧ್ಯಕ್ಷರ ಬದಲಾವಣೆ 2ನೇ ಚಾನ್ಸಸ್ ಇರಬಹುದು. ಇದು 2ನೇದು. 3ನೇದಾಗಿ ಈ ಹೆಚ್ಚುವರಿ DCM ಆಗಬೇಕು ಅನ್ನೋದು ಹಿಂದೆ ಚರ್ಚೆ ಬಂದಿತ್ತು. ಸೊ ಈ ಬಗ್ಗೆ ಏನಾದರೂ ಮತ್ತೆ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆಯಾ ಏನು ಅನ್ನೋದು ಕೂಡ ಈಗ ಪ್ರಶ್ನೆ. ಹೆಚ್ಚುವರಿ ಏನಾದರೂ DCM ಸ್ಥಾನಗಳನ್ನು ಕ್ರಿಯೇಟ್ ಮಾಡಲಾಗುತ್ತಾ? ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ಚರ್ಚೆಗೆ ಬಂದು ನಂತರ ಅಲ್ಲಿಗೆ ತಣ್ಣಗಾಗಿದ್ದಂಥ ವಿಚಾರ. ಬಟ್ ಡಿ.ಕೆ. ಶಿವಕುಮಾರ್ ಅಂತ ಒಬ್ಬ ಲೀಡರ್ ಮತ್ತೊಬ್ಬ ಒಂದೋ ಎರಡೋ ಆಲ್ಟರ್ನೇಟಿವ್ ಮತ್ತೊಂದಷ್ಟು DCM ಸ್ಥಾನಗಳನ್ನು ಅವ್ರು ಖಂಡಿತ ಒಪ್ಪೋದಿಲ್ಲ. ಯಾಕಂದರೆ 2.5 ವರ್ಷದ ನಂತರ ಅವರೇ CM ಆಗುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಸೊ ಆ ಕಾರಣಕ್ಕೆ ಹೆಚ್ಚುವರಿ DCM ಚರ್ಚೆ ಏನಾದರೂ ಆಗ್ತಾ ಇದೆಯಾ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಆಗ್ತಿರುವಂಥ ಚರ್ಚೆ. ಇದು ನಂಬರ್ 3. ಇನ್ನು ಕೊನೆಯದಾಗಿ 4ನೇ ಒಂದು ರೀಸನ್ ಅಥವಾ 4ನೇ ಒಂದು ಸಾಧ್ಯತೆಗಳೇನಿರ್ಬೋದು ಈ ಕ್ರಾಂತಿ ವಿಚಾರವಾಗಿ ಹೇಳಿರೋದು ಅಂತಂದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ. ಸೊ ಇದರ ಬಗ್ಗೆ ಈಗ ನಾನಾ ಒಪಿನಿಯನ್ಗಳು ಬರ್ತಾ ಇದೆ. ಒಂದಷ್ಟು ಮಂದಿ ಹೇಳ್ತಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂತ. ಸ್ವತಃ ಯತೀಂದ್ರ ಅವರು ಕೂಡ ನೆನ್ನೆ ಹೇಳಿದರು, ಆ ಥರ ಯಾವುದೇ ಚಿಂತನೆ ಇಲ್ಲ. 5 ವರ್ಷ ತಂದೆಯವರೇ CM ಆಗಿರ್ತಾರೆ, ಯಾವುದೇ ಅಂತ ಯೋಚನೆ ಹೈಕಮಾಂಡ್ ನಾಯಕರ ಬಳಿ ಇಲ್ಲ ಅಂತ. ಬಟ್ ಇನ್ನೊಂದು ಕಡೆ ಅಶೋಕ್ ಹೇಳಿದರು, ದಸರಾ ಉದ್ಘಾಟನೆ ಈ ಸಲ ಹೊಸ CM ಕಡೆಯಿಂದ ಆಗುತ್ತೆ ಅಂತ. ಹಾಗಂತೇಳಿ ವಿರೋಧ ಪಕ್ಷ ನಾಯಕರುಗಳು ಹೇಳ್ತಿರುವಂಥದ್ದೆಲ್ಲ ನಂಬೋಕ್ಕೆ ಸಾಧ್ಯನೂ ಇಲ್ಲ. ಯಾಕಂದರೆ ಒಂದು ಕಡೆ BJPಯಲ್ಲೇ ಬದಲಾವಣೆಗಳಾಗುತ್ತೆ ಅನ್ನೋದು ಅವ್ರಿಗೆ ಕ್ಲಾರಿಟಿ ಇಲ್ಲ, ಅವ್ರ ಪಕ್ಷದಲ್ಲಿ ಏನಾಗ್ತಿದೆ ಅಂತ. ಅಂಥದ್ರಲ್ಲಿ ಕಾಂಗ್ರೆಸ್ನಲ್ಲಿ ಆಗುವಂಥ ಬದಲಾವಣೆ ಇವರಿಗೆ ಅರ್ಥ ಆಗಿರುತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ. ಆದರೆ CM ಅವರು ಕೂಡ ಹೇಳಿರೋದು ಅಂಥ ಯಾವುದೇ ಯೋಚನೆ ಸದ್ಯಕ್ಕಿಲ್ಲ ಅಂತ. ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈಗ ಒಂಥರ ದ್ವಂದ್ವ. ಯಾಕಂದರೆ ಮುಂದಿನ ಎಲೆಕ್ಷನ್ ಏನು ಬರುತ್ತೆ 2028ರಲ್ಲಿ, ಆಗ ನೀವು ಸಿದ್ದರಾಮಯ್ಯನವರು ಮತ್ತೆ ಚುನಾವಣಾ ರಾಜಕೀಯದಿಂದ ಅವರು ದೂರ ಉಳಿತಾರೆ ಅಂತಂದರೆ ಮತ್ತೆ ಅವರ ಲೀಡರ್ಶಿಪ್ನಲ್ಲಿ ಹೋಗೋಕ್ಕೆ ಸಾಧ್ಯ ಆಗಲ್ಲ 2028ರ ವಿಧಾನಸಭಾ ಎಲೆಕ್ಷನ್ನಲ್ಲಿ. ಹಾಗಾಗಿ ಒಬ್ಬ ಹೊಸ ನಾಯಕನ ಅಥವಾ ಸಿದ್ದರಾಮಯ್ಯ ಅಲ್ಲದೆ ಬೇರೆ ನಾಯಕನ ನಾಯಕತ್ವದಲ್ಲೇ ಚುನಾವಣೆಯನ್ನು ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ 2.5 ವರ್ಷ DCM ಡಿ.ಕೆ. ಶಿವಕುಮಾರ್ ಏನಾದರೂ ನಂಗೆ ಅವಕಾಶ ಬೇಕು, ನನ್ನ ಒಂದಷ್ಟು ವಿಷನ್ಗಳನ್ನು ತರೋದಕ್ಕೆ, ಮುಂದಿನ ಎಲೆಕ್ಷನ್ ನಾವು ಯಶಸ್ವಿಯಾಗಿ ಮತ್ತೆ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತಂದರೆ ನನಗೆ 2.5 ವರ್ಷ ಅವಕಾಶ ಬೇಕು ಅಂತೇನಾದರೂ ಪಟ್ಟು ಹಿಡಿದ್ರೆ ಆಗ ಸಿದ್ದರಾಮಯ್ಯನವರು ನಿಮಗೆ ಗೊತ್ತಿರೋ ಹಾಗೆ ಅವ್ರು ಯಾವ ರೀತಿಯ ಪೊಲಿಟಿಷಿಯನ್, ಏನೆಲ್ಲ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತಾರೆ, ಅವರ ಜೊತೆ ಇರುವಂಥ ಶಾಸಕರ ಬಲ, ಇದೆಲ್ಲವನ್ನು ನೆನ್ನೆ ಬಸವರಾಜ ರಾಯರೆಡ್ಡಿ ಕೂಡ ಹೇಳ್ತಾ ಇದ್ರು. ಮಾಸ್ ಲೀಡರ್ ಅಂತ ಯಾರಾದರೂ ಒಬ್ಬರಿದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಅವರ ಹಿಂದೆ ಇರುವಂಥ ಜನ, ಶಾಸಕರ ಬೆಂಬಲ ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಆ ಕಾರಣಕ್ಕೆ ಹೈಕಮಾಂಡ್ಗೂ ಕೂಡ ಇದು ಹೈ ಟೈಮ್. 2.5 ವರ್ಷ ಆಗ್ತಿರುವಂಥ ಸಂದರ್ಭದಲ್ಲಿ ಭವಿಷ್ಯ ನೋಡಬೇಕಾ ಅಥವಾ ಸಿದ್ದರಾಮಯ್ಯನವರ ಹಿಂದಿರುವಂಥ ಜನ ಬೆಂಬಲ, ಶಾಸಕರ ಬೆಂಬಲ, ಆ ಇಮೇಜ್ ಅದನ್ನು ಹಾಗೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕಾ ಅನ್ನೋದೀಗ ಕನ್ಫ್ಯೂಷನ್ ಇರುತ್ತೆ. ಅದನ್ನು ಹೇಗೆ ಅವ್ರನ್ನ ಸಾರ್ಟ್ ಔಟ್ ಮಾಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಸುರ್ಜೇವಾಲಾ ಎಂಟ್ರಿ ಆಗ್ತಿದ್ದಾರೆ 40 ಶಾಸಕರ ಜೊತೆಗೆ 1 to 1. ಯಾಕಂದರೆ ಒಂದಷ್ಟು ಶಾಸಕರು ಈಗ ಓಪನ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. B.R. ಪಾಟೀಲ್ ಅವರು ಮಾತಾಡಿದ್ದು ನೋಡಿದ್ರಿ, H.K. ಪಾಟೀಲ್ ಅವರು ಬರೆದಂಥ ಪತ್ರವನ್ನು ನೋಡಿದ್ದೀರಾ. ಸೊ ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಈಗ ಶಾಸಕರುಗಳು ಓಪನ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ, ನಾವು ಅಂದ್ಕೊಂಡಂಥ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಭಾಗ್ಯಗಳೆಲ್ಲ ಏನಿದೆ ಅದರಿಂದ ಎಲ್ಲ ದುಡ್ಡು ಆ ಕಡೆನೇ ಹೋಗ್ತಾ ಇದೆ.
ಈ ಕಡೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಅಂತ BJP ಶಾಸಕರಲ್ಲ, ಕಾಂಗ್ರೆಸ್ನ ಶಾಸಕರೇ ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಈಗ ಇದೆಲ್ಲವನ್ನೂ ಕೂಡ ಸಾರ್ಟ್ ಔಟ್ ಮಾಡಬೇಕು. ಒಂದು CM ಬದಲಾವಣೆ ವಿಚಾರ, KPCC ಅಧ್ಯಕ್ಷರ ಬದಲಾವಣೆ ಗೊಂದಲ, ಜೊತೆಗೆ ಅನುದಾನ ಹೋಗ್ತಿಲ್ಲ ಅನ್ನೋದು, ಇದೆಲ್ಲವನ್ನು ಕೂಡ ಹೇಗೆ ಕಾಂಗ್ರೆಸ್ ಹ್ಯಾಂಡಲ್ ಮಾಡುತ್ತೆ. ಜೊತೆ ವಿಪಕ್ಷಗಳು ಕೂಡ ಈಗ RSSನ ಸೂಚನೆ ಮೇರೆಗೆ ಟಾರ್ಗೆಟ್ ಮಾಡೋಕ್ಕೆ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಭಾಳ ಮುಖ್ಯವಾದಂಥ ಘಟ್ಟ. ಸೆಪ್ಟೆಂಬರ್ನ ಕ್ರಾಂತಿ ನಿಮ್ಮ ಪ್ರಕಾರ ಏನಿರ್ಬೋದು ಈ 4ರಲ್ಲಿ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.